ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಶ್ಯಾಮಲಾ ನ್ಯಾಚುರಲ್ ನೇಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ನಾನಿದು ಗಿಡ ತೋರಿಸ್ತಾ ಇದ್ದೀನಲ್ಲ, ಇದೇ ಜೀರಿಗೆ ಮೆಣಸಿನ ಗಿಡ ಅಂತ. ನಾನು ಯಾವಾಗಲೂ ಹೇಳ್ತೀನಲ್ಲ, ಜೀರಿಗೆ ಮೆಣಸು ಹಾಕಿ ಚಟ್ನಿ ಮಾಡ್ತೀವಿ, ಕೆಸುವಿನ ಚಟ್ನಿ ಎಲ್ಲ ಮಾಡ್ತೀವಿ ಅಂತ. ನೋಡಿ, ಇದೇ ಜೀರಿಗೆ ಮೆಣಸು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಚಿಕ್ಕದಾಗಿದೆ, ಚಿಕ್ಕದಾಗಿರುತ್ತೆ ಜೀರಿಗೆ ಮೆಣಸು. ಕಾಣಿಸ್ತಾ ಇದೆಯಾ? ಇದರಲ್ಲೀಗ ಜೀರಿಗೆ ಮೆಣಸು ಬಿಟ್ಟು ಮತ್ತೆ ವಾಪಸ್ ಹೂ ಆಗ್ತಾ ಇದೆ. ಇದಕ್ಕೇನು ಹಾಕಬೇಕಾಗಿಲ್ಲ, ಬುಡಕ್ಕೆ ಮಣ್ಣು ಗೊಬ್ಬರ ಏನೂ ಬೇಡ, ಅದಾಗೆ ಬೆಳೆಯುತ್ತೆ. ನೋಡಿ, ಕಾಣಿಸ್ತಾ ಇದೆಯಾ? ಚಿಕ್ಕದಾಗಿದೆ ನೋಡಿ. ಇದು ಎಷ್ಟು ಚಿಕ್ಕದಾಗಿದೆಯೋ ಅಷ್ಟೇ ಖಾರವಾಗಿರುತ್ತೆ ಈ ಮೆಣಸು. ಅದಕ್ಕೆ ಜೀರಿಗೆ ಮೆಣಸು ಅಂತ ಹೇಳೋದು. ಅಷ್ಟು ತುಂಬ ಆರೋಗ್ಯಕ್ಕೂ ಇದು ತಂಪು, ಒಳ್ಳೆಯದು. ನಾವೇನು ಹಸಿ ಮೆಣಸು ಯೂಸ್ ಮಾಡ್ತೀವಲ್ಲ, ಅದರಿಂದ ಗ್ಯಾಸ್ಟ್ರಿಕ್ ಎಲ್ಲ ಬರುತ್ತಲ್ವ. ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ, ಎಷ್ಟು ದೊಡ್ಡದಾಗಿ ಬೆಳೆದಿದೆ. ಇದನ್ನು ನಾವು ಹೀಗೆ ಬಿಟ್ಟಾಗ ಹಾಗೆ ಹಸಿನೇ ತೊಗೊಂಡೋಗಿ ಚಟ್ನಿ ಎಲ್ಲ ಮಾಡ್ತೀವಿ. ಇದು ಬಿಡದೆ ಈ ಥರ ಕಾಯಿ ಒಣಗಿದಾಗ ನಾವು ಅದನ್ನು ಹಾಗೆ ಒಣಸಿ ಎತ್ತಿಟ್ಟಿರ್ತೀವಿ. ಅದನ್ನು ಚಟ್ನಿಗೆಲ್ಲ ಯೂಸ್ ಮಾಡ್ತೀವಿ, ಮೀನು ಸಾರಿಗೆ ಯೂಸ್ ಮಾಡ್ತೀವಿ. ಇದು ತುಂಬ ಒಳ್ಳೆಯದು. ಆಮೇಲೆ ಈ ಜಾನುವಾರುಗಳಿಗೆ ಥಂಡಿ ಎಲ್ಲ ಆದಾಗಲೂ ಜೀರಿಗೆ, ವಾಟೆ ಹುಳಿ, ಆಮೇಲೆ ಕಾಳುಮೆಣಸು ಎಲ್ಲ ಹಾಕಿಬಿಟ್ಟು ನಾವು ಜಾನುವಾರಿಗೂ ತಿನ್ನೋಕ್ಕೆ ಕೊಡ್ತೀವಿ. ಇದು ಒಳ್ಳೆಯದು. ನೋಡಿ, ಕಾಣಿಸ್ತಾ ಇದೆಯಲ್ಲ, ಇದೇ ಜೀರಿಗೆ ಮೆಣಸಿನ ಗಿಡ. ಮಲೆನಾಡಿನ ವಿಶೇಷವಾದ ಮೆಣಸಿನ ಗಿಡ ಇದು. ಕಾಣಿಸ್ತಾ ಇದೆಯಾ? ನೋಡಿ, ಇದಕ್ಕೆ ಗೊಬ್ಬರ ಏನೂ ಬೇಡ, ಅದು ಅದಾಗೆ ಬೆಳೆಯುತ್ತೆ. ನಾವು ಬೇಡ ಅಂತ ಬಿಟ್ಟಿದ್ದ ಮೆಣಸನ್ನು ಹಕ್ಕಿಗಳು ತಿನ್ಕೊಂಡು ಹೋಗ್ತವೆ. ಆಮೇಲೆ ಮಾರ್ಕೆಟಲ್ಲಿ ಸಿಗುತ್ತೆ ಇದು. ಮಾರ್ಕೆಟಲ್ಲಿ ತುಂಬ ರೇಟ್ ಇದೆ ಇದಕ್ಕೆ. ಕೆಲವರು ಒಣಗಿಸ್ಬಿಟ್ಟು ಮಾರ್ತಾರೆ. ನಾವೇನು ಒಣಗಿಸಿ ಮಾರಕ್ಕೆ ಹೋಗಲ್ಲ, ಮನೆಗೆ ಯೂಸಿಗೆ ಇಟ್ಕೋತೀವಿ. ಕೆಲವರು ಮೆಣಸಿನ ಪುಡಿ ಮಾಡಿಸುವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾರೆ ಖಾರಕ್ಕೋಸ್ಕರ. ಆರೋಗ್ಯಕ್ಕೂ ಒಳ್ಳೆಯದಲ್ವ ಅಂಥೇಳಿ. ನೋಡಿ, ಕಾಣಿಸ್ತಾ ಇದೆಯಲ್ಲ, ಇದೇ ನ್ಯಾಚುರಲಾಗಿ ಬೆಳೆಯುವಂತಹ ಜೀರಿಗೆ ಮೆಣಸು. ಓಕೆ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.